ಇತ್ತೀಚೆಗೆ ಗೌರವಾನ್ವಿತ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು 9ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ತಮ್ಮ ಬಜೆಟ್ಟಿನ ಮುಖೇನ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 2047ನೇ ಇಸ್ವಿಗೆ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಸಂಕಲ್ಪ ಇತ್ತು ಪ್ರಧಾನಮಂತ್ರಿಗಳವರದೇನಿದೆ. ಆ ಸಂಕಲ್ಪಕ್ಕೆ ಪೂರಕವಾಗಿ ನಿರ್ಮಲಾ ಸೀತಾರಾಮನ್ ರವರು ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಬಜೆಟ್ಟಿನ ಮುಖೇನ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂತ, ಜನರ ಆಶೋತ್ತರಗಳಿಗೆ ಈಡೇರಿಕೆ ಮಾಡುವಂತ, ಈ ದೇಶದ ಯುವ ಶಕ್ತಿ ಮತ್ತು ಮಹಿಳಾ ಶಕ್ತಿಗೆ ಒಂದು ಭದ್ರ ಬುನಾದಿಯನ್ನ ಶಕ್ತಿ ತುಂಬತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಧಾನಮಂತ್ರಿಗಳ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ और ಸಬ್ಕಾ ಪ್ರಯಾಸ್ ಈ ಒಂದು ಧ್ಯೇಯದೊಂದಿಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ತಮ್ಮ ಬಜೆಟ್ಟಿನ ಮುಖೇನ ಈ ದೇಶದ ಭದ್ರತೆ, ದೇಶದ ಸುರಕ್ಷತೆಗೂ ಕೂಡ ಒಂದು ಶಕ್ತಿ ತುಂಬುವಂತ ನಿಟ್ಟಿನಲ್ಲಿ ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇವತ್ತು ಪ್ರಧಾನಮಂತ್ರಿಗಳು ಯಾವ ರೀತಿ ನಮ್ಮ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ, ಯಾವ ರೀತಿ ನಮ್ಮ ದೇಶದ ಆರ್ಥಿಕ ಶಕ್ತಿಯನ್ನ ಇವತ್ತು ಇನ್ನೂ ಕೂಡ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಯಾವ ಭಾರತ ಹಿಂದಿನ UPA ಸರ್ಕಾರ ಇದ್ದಾಗ ಆರ್ಥಿಕವಾಗಿ ಭಾರತವನ್ನು ಯಾರು ಕೂಡ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಳೆದ 12 ವರ್ಷದ ಅವರ ಆಡಳಿತ ಅವಧಿಯಲ್ಲಿ ಯಾವ ಭಾರತ ಇವತ್ತು ಜಗತ್ತಲ್ಲಿ ನಮ್ಮನ್ನು ಗುರುತಿಸೋದಕ್ಕೆ ಆಗ್ತಾ ಇರಲಿಲ್ವೋ ಅಂತ ಭಾರತ ಇವತ್ತು ಜಗತ್ತಿನ 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವ ಕಾರಣ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.